ಆನರ್ ಕೂಡ ಆ್ಯಕ್ಚುಲಾಗಿ ನನಗೆ ಇಷ್ಟವಿಲ್ಲ. ಸುಮ್ಮನೆ ಬರ್ತೀನಿ ಅಂತ ಹೇಳಿದೆ, ಆದರೆ ಅವರು ಆನರ್ ಮಾಡಬೇಕಂದ್ರು. ನನಗೆ ಇನ್ನೊಂದು ಇದೆಲ್ಲ ಇಟ್ಕೊಳ್ಳಿಕ್ಕೆ ಕಲೈಮಾಮಣಿ ಎಲ್ಲ ಕೊಟ್ಟರು, ತುಂಬ ಕೊಟ್ಟರು. ಅದೆಲ್ಲ ಹೆಸರು ನನಗೆ ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಅಂದು ಕೇಂದ್ರ ಸರ್ಕಾರವನ್ನೇ ಎದುರಾಕೊಂಡಿದ್ದ ಜಾನಕಿ ಅಮ್ಮನವರು ಅವಮಾನ ಮಾಡಲು ಬಂದ ಸೋನಿಯಾ ಗಾಂಧಿಗೆ ತೊಡೆ ತಟ್ಟಿ ನಿಂತಿದ್ದ ಜಾನಕಿ ಅಮ್ಮ ದೆಹಲಿಯ ಮುಖಕ್ಕೆ ಹೊಡೆದಂಗೆ ಪದ್ಮಭೂಷಣ್ ಅವಾರ್ಡ್ ಅನ್ನೇ ಬಿಸಾಕಿದ್ದ ಜಾನಕಿ ಅಮ್ಮನವರು. ನಮಗೆ ನಿಮ್ಮ ಪ್ರಶಸ್ತಿಯ ಭಿಕ್ಷೆ ಬೇಕಾಗಿಲ್ಲ ಎಂದು ಜಾನಕಿ ಅಮ್ಮನವರು ಘರ್ಜಿಸಿದ್ದು ಯಾಕೆ? ಅಸಲಿಗೆ ಈ ಘಟನೆ ನಡೆದಿದ್ದು ಯಾವಾಗ? ಯಾವುದೇ ಕಾಂಟ್ರವರ್ಸಿಗಳಿಲ್ಲದೆ ತನ್ನ ಇಡೀ ಜೀವನವನ್ನು ಕಳೆದಿದ್ದ ಜಾನಕಿ ಅಮ್ಮನವರು ಈ ಕೆಲಸ ಮಾಡಿದ್ದು ಯಾಕೆ? ಜಾನಕಿ ಅಮ್ಮನವರಿಗೆ ಧಕ್ಕೆ ತಂದ ಆ ವಿಚಾರವಾದ್ರೂ ಏನು ಅಂತ ಗೊತ್ತಾ? ಇದಾದ ಬಳಿಕ ಸೋನಿಯಾ ಗಾಂಧಿಯವರು ತೆಗೆದುಕೊಂಡ ತೀರ್ಮಾನವಾದ್ರೂ ಏನು? ಈ ಘಟನೆ ನಡೆದ ಮೇಲೆ ಜಾನಕಿ ಅಮ್ಮನವರು ಒಂದು ಶಪಥವನ್ನ ಮಾಡುತ್ತಾರೆ. ಅದು ಏನು ಅಂತ ಗೊತ್ತಾ? ಇನ್ನು ಸಾಯುವ ಮುಂಚೆ ಜಾನಕಿ ಅಮ್ಮನವರ ಕೊನೆ ಆಸೆ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಕೇವಲ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರವೂ ಕೂಡ ಜಾನಕಿ ಅಮ್ಮನವರಿಗೆ ಅವಮಾನ ಮಾಡಿದೆ. ಅದು ಅಂತಿಂತ ಅವಮಾನವಲ್ಲ. ಆ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ಜಾನಕಿ ಅಮ್ಮನವರಿಗೆ ಭಾರತ ರತ್ನ ಅಥವಾ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕಿತ್ತು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಮನಮೋಹನ್ ಸಿಂಗ್ ಸರ್ಕಾರದ ಪದ್ಮಭೂಷಣ್ ಅವಾರ್ಡ್ ಅನ್ನು ತಿರಸ್ಕರಿಸಿ ಜಾನಕಿ ಅಮ್ಮನವರು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡ್ರ? ಹೌದು ಅನ್ನುವ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನುವ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, 2013 ಆಗ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಕೇಂದ್ರ ಸರ್ಕಾರವು ಗಣರಾಜ್ಯೋತ್ಸವದ ಅಂಗವಾಗಿ ದೇಶದ ಅತ್ಯುನ್ನತ ನಾಗರಿಕ ಅವಾರ್ಡ್ಗಳಾದ ಪದ್ಮ ಅವಾರ್ಡ್ಗಳನ್ನು ಘೋಷಣೆ ಮಾಡಿತು. ಈ ಸಂದರ್ಭದಲ್ಲಿ ಜಾನಕಿ ಅಮ್ಮನವರಿಗೆ ಪದ್ಮಭೂಷಣ್ ಅವಾರ್ಡ್ ಪ್ರಕಟಗೊಂಡಿರುತ್ತೆ. ಆದರೆ ಜಾನಕಿ ಅಮ್ಮನವರು ನನಗೆ ಈ ಅವಾರ್ಡ್ ಬೇಡ, ನಿಮ್ಮ ಕಸದ ಬುಟ್ಟಿಗೆ ಎಸೀರಿ ಎಂದು ಖಡಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ತಿಳಿಸುತ್ತಾರೆ. ಅಸಲಿಗೆ ಜಾನಕಿ ಅಮ್ಮನವರು ಇಂತಹ ತೀರ್ಮಾನ ತೆಗೆದುಕೊಳ್ಳಲು ಬಹು ದೊಡ್ಡ ಕಾರಣವಿತ್ತು. ಇದಾದ ಬಳಿಕ ಕೇಂದ್ರ ಸರ್ಕಾರವು ಜಾನಕಿ ಅಮ್ಮನವರನ್ನು ಹೇಗೆ ನಡೆಸಿಕೊಂಡರು ಗೊತ್ತಾ? ನೋಡೋಣ ಬನ್ನಿ. ಸ್ನೇಹಿತರೆ, ಯಾವುದೇ ಕಲಾವಿದರಾದರೂ ಕೂಡ ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ದುಡಿಯೋದೇ ಮನ್ನಣೆ ಪಡೆಯುವುದಕ್ಕೆ. ಈ ಅವಾರ್ಡ್ಗಳು ಬಂದಾಗ ಕಲಾವಿದರಿಗೆ ಕೆಲಸ ಮಾಡಲು ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಕೊಡುವ ಪದ್ಮ ಅವಾರ್ಡ್ಗಳಿಗೆ ಜನ ಕಾಯ್ತಿರ್ತಾರೆ. ಈ ಅವಾರ್ಡ್ ಏನಾದರೂ ಬಂದ್ರೆ ದೆಹಲಿಗೆ ಓಡೋಡಿ ಹೋಗಿ ಈ ಅವಾರ್ಡ್ ಅನ್ನ ಸ್ವೀಕರಿಸುತ್ತಾರೆ. ಆದರೆ ಇಂತಹದೊಂದು ಪುರಸ್ಕಾರವನ್ನು ಈ ಮಹಾತಾಯಿ ಧಿಕ್ಕರಿಸಿದ್ದು ಯಾಕೆ ಗೊತ್ತಾ? ಆ ಅವಾರ್ಡ್ ಪ್ರಕಟವಾದ ದಿನ ಜಾನಕಿ ಅಮ್ಮನವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ಅವಾರ್ಡ್ ನನ್ನ 55 ವರ್ಷದ ಕಲಾ ಸೇವೆಗೆ ಮಾಡಿರುವ ದೊಡ್ಡ ಅವಮಾನ ಎಂದು ಹೇಳಿಬಿಡ್ತಾರೆ. ಈ ಹೇಳಿಕೆ ದೇಶಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗೆ ಗುರಿಯಾಗುತ್ತೆ. ಅಷ್ಟೇ ಅಲ್ಲದೆ ಹೇಗೆ ಕೇಂದ್ರ ಸರ್ಕಾರ ಉತ್ತರ ಭಾರತದವರನ್ನು ಹಾಗೂ ದಕ್ಷಿಣ ಭಾರತದವರನ್ನು ತಾರತಮ್ಯ ಮಾಡ್ತಾರೆ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಸ್ನೇಹಿತರೆ, ಅಂದು ಜನವರಿ 25, 2013 ಕೇಂದ್ರ ಸರ್ಕಾರ ಪದ್ಮಭೂಷಣ ವಿಜೇತರ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಆ ಪಟ್ಟಿಯಲ್ಲಿ ಜಾನಕಿ ಅಮ್ಮನವರ ಹೆಸರು ಕೂಡ ಇತ್ತು. ಈ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿದ್ದಂತೆಯೇ ಜಾನಕಿ ಅಮ್ಮನವರ ಆಪ್ತರು, ಮಾಧ್ಯಮದವರೆಲ್ಲ ಅವರ ಮನೆಗೆ ಓಡೋಡಿ ಬಂದರು. ನಿಮಗೆ ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ್ ಬಂದಿದೆ, ನಿಮಗೆ ಅಭಿನಂದನೆಗಳು ಎಂದರು. ಆಗ ಜಾನಕಿ ಅಮ್ಮನವರು ಹಿಂದೆ ಮುಂದೆ ನೋಡದೆ ಒಂದು ಕಟು ಸತ್ಯವನ್ನ ಹೇಳಿಬಿಟ್ಟರು. ನಾನು ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿಲ್ಲ, ಇದನ್ನು ನಾನು ತಿರಸ್ಕರಿಸುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದು ದಕ್ಷಿಣ ಭಾರತದವರಿಗೆ ಕೇಂದ್ರ ಸರ್ಕಾರದವರು ಮಾಡುತ್ತಿರುವ ಅವಮಾನ ಎಂದು ಹೇಳಿಬಿಟ್ಟರು. ಆದರೆ ಅಂದಿನ ಸೋನಿಯಾ ಗಾಂಧಿಯವರು ಖುದ್ದು ಜಾನಕಿ ಅಮ್ಮನವರಿಗೆ ಕರೆ ಮಾಡಿ ನೀವು ಅವಾರ್ಡ್ ತೆಗೆದುಕೊಳ್ಳಲೇಬೇಕು, ಇಲ್ಲವಾದರೆ ಕೇಂದ್ರ ಸರ್ಕಾರಕ್ಕೆ ಇದು ಅವಮಾನವಾಗುತ್ತದೆ ಎಂದು ಧಮಕಿ ಹಾಕಿದ್ರು. ಯಾವುದೇ ಬೆದರಿಕೆಗಳಿಗೆ ಜಾನಕಿ ಅಮ್ಮನವರು ಹೆದರಲಿಲ್ಲ. ಕೊನೆಗೆ ಅವರು ಅವಾರ್ಡ್ ಅನ್ನು ಸ್ವೀಕರಿಸಲು ಹೋಗಲಿಲ್ಲ. ಇದರಿಂದ ದಕ್ಷಿಣ ಭಾರತದವರ ವಿರುದ್ಧ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಜಗತ್ತಿಗೆ ತಿಳಿಸಿದ್ರು. ನಿಜಕ್ಕೂ ಕೇಂದ್ರ ಸರ್ಕಾರವು ಈ ರೀತಿ ಉತ್ತರ ಭಾರತದವರು, ದಕ್ಷಿಣ ಭಾರತದವರು ಅಂತ ತಾರತಮ್ಯ ಮಾಡುತ್ತಾ? ಇದಕ್ಕೆ ಉದಾಹರಣೆಗಳನ್ನ ಕೊಡ್ತೀವಿ ಬನ್ನಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು,
ಹಿರಿಯ ಗಾಯಕಿ ಲತಾ ಮಂಗೇಶ್ವರ್ ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿಗಳು ಸಿಕ್ಕಿವೆ. ಅವರಿಗೆ ಭಾರತ ರತ್ನ ಸಿಕ್ಕ ವರ್ಷ 2001. ಇನ್ನು ಲತಾ ಮಂಗೇಶ್ವರ್ ಜೀವನ ಅವಧಿಯಲ್ಲಿ ಹಾಡಿರುವ ಒಟ್ಟು ಹಾಡುಗಳ ಸಂಖ್ಯೆ 30,000. ಸ್ನೇಹಿತರೆ, ಲತಾ ಮಂಗೇಶ್ವರ್ ಅವರು ದೊಡ್ಡ ಗಾಯಕಿ, ಅದರಲ್ಲಿ 2 ಮಾತಿಲ್ಲ. ಇನ್ನು ಲತಾ ಮಂಗೇಶ್ವರ್ ಅವರ ತಂಗಿಯಾದ ಆಶಾ ಭೋಸ್ಲೆ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು ಕೂಡ 2008ರಲ್ಲಿ. ಇನ್ನು ಆಶಾ ಭೋಸ್ಲೆ ಹಾಡಿರುವ ಹಾಡುಗಳ ಸಂಖ್ಯೆ 12,000. ಆದರೆ ಜಾನಕಿ ಅಮ್ಮನವರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ ಕನಿಷ್ಠ ಪಕ್ಷ ಒಂದು ಭಾರತ ರತ್ನ ಆದರೂ ಸಿಗಬೇಕಿತ್ತು. ಆದರೆ 2013ರಲ್ಲಿ ಜಾನಕಿ ಅಮ್ಮನವರಿಗೆ ಪದ್ಮಭೂಷಣ ಕೊಡಲು ಮುಂದಾಗುತ್ತಾರೆ. ಅಷ್ಟೊತ್ತಿಗಾಗಲೇ ಜಾನಕಿ ಅಮ್ಮನವರು 55 ವರ್ಷಗಳಿಂದ ಹಾಡುಗಳನ್ನು ಹಾಡ್ತಿದ್ರು. ತಮ್ಮ ಕೊನೆಯ ಕಾಲದಲ್ಲಿ ಇಂತಹ ಅವಾರ್ಡ್ ನನಗೆ ಬೇಕಿಲ್ಲ ಎಂದು ಜಾನಕಿ ಅಮ್ಮನವರು ತಿರಸ್ಕರಿಸಿದ್ರು. ಕೇವಲ ಗಾಯಕರ ವಿಷಯದಲ್ಲಿ ಮಾತ್ರವಲ್ಲ ಸ್ನೇಹಿತರೆ, ನಟ ನಟಿಯರ ವಿಷಯದಲ್ಲೂ ಕೂಡ ಇದೇ ಧೋರಣೆ ಮಾಡುತ್ತಾ ಬಂದಿದೆ ಕೇಂದ್ರ ಸರ್ಕಾರ. ಸ್ನೇಹಿತರೆ, ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಿಕ್ಕ ಬಾಲಿವುಡ್ ನಟ ನಟಿಯರಿಗೆ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡ್ತಿದ್ರು. ಈ ಸೈಫ್ ಅಲಿ ಖಾನ್, ಕಾಜಲ್, ನಟಿ ತಬ್ಬೂರ್ ಅವರಂತವರಿಗೆಲ್ಲ ಪದ್ಮ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ನಮ್ಮ ಕರ್ನಾಟಕದ ಹೆಮ್ಮೆಯಾದ ಸಾಹಸ ಸಿಂಹ ವಿಷ್ಣುವರ್ಧನ್ ರವರಿಗೆ ಒಂದೇ ಒಂದು ಅವಾರ್ಡ್ ಕೂಡ ಸಿಕ್ಕಿಲ್ಲ ಅಂದರೆ ನಂಬ್ತೀರಾ? 50 ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಅನಂತ್ನಾಗ್ ರವರಿಗೂ ಕೂಡ ಒಂದೇ ಒಂದು ಅವಾರ್ಡ್ ಸಿಕ್ಕಿರಲಿಲ್ಲ. ಇತ್ತೀಚೆಗಷ್ಟೇ 2025ರಲ್ಲಿ ಮೋದಿ ಸರ್ಕಾರವು ಅನಂತ್ನಾಗ್ ರವರಿಗೆ ಪದ್ಮಭೂಷಣ ಅವಾರ್ಡ್ ಅನ್ನ ಕೊಟ್ಟಿತು. ನಾವು ಸ್ಕೂಲ್ಗಳಲ್ಲಿ ಓದುತ್ತಿದ್ದಾಗ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಪಾಠವಿತ್ತು. ಸಾಲು ಮರದ ತಿಮ್ಮಕ್ಕರ ಸಾಧನೆ ಅಪಾರ. ಅವರಿಗೂ ಕೂಡ ಒಂದೇ ಒಂದು ಅವಾರ್ಡ್ ಕೊಟ್ಟಿರಲಿಲ್ಲ ಕೇಂದ್ರ ಕಾಂಗ್ರೆಸ್ ಸರ್ಕಾರ. ಮೋದಿ ಅವರೇ ಬಂದು ಸಾಲು ಮರದ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಅವಾರ್ಡ್ ಅನ್ನು ಕೊಟ್ಟರು. ಇಂತಹ ಉದಾಹರಣೆಗಳು ನೂರಾರು ಕೊಡಬಹುದು ಸ್ನೇಹಿತರೆ. ಇದೇ ರೀತಿ ಅಂದಿನ ಕೇಂದ್ರ ಸರ್ಕಾರವು, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವು ಅವರ ಲಾಭಗಳಿಗೆ ಅವಾರ್ಡ್ಗಳನ್ನು ಕೊಡ್ತಿದ್ರು. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ನಿಜವಾದ ಸಾಧಕರಿಗೆ ಈ ಅವಾರ್ಡ್ಗಳು ಸಿಗುತ್ತಿದೆ. ಇನ್ನು ಕೇಂದ್ರ ಸರ್ಕಾರ ಮಾತ್ರವಲ್ಲ ಸ್ನೇಹಿತರೆ, ರಾಜ್ಯ ಸರ್ಕಾರವು ಕೂಡ ಜಾನಕಿ ಅಮ್ಮನವರಿಗೆ ತುಂಬಾ ದೊಡ್ಡ ಮೋಸ ಮಾಡಿದೆ. ಜಾನಕಿ ಅಮ್ಮನವರು ಕಳೆದ 9 ವರ್ಷಗಳಿಂದ ಮೈಸೂರಿನಲ್ಲಿ ಇದ್ರೂ ಕೂಡ, ಆದರೆ ಅವರನ್ನ ಒಮ್ಮೆ ಕೂಡ ದಸರಾ ಉದ್ಘಾಟನೆಗೆ ಕರೆದಿರಲಿಲ್ಲ. ಎಡಪಂಥೀಯರು, ಮುಸ್ಲಿಮರ ಕೈಯಲ್ಲೆಲ್ಲ ದಸರಾ ಉದ್ಘಾಟನೆ ಮಾಡಿಸಿದ್ದಾರೆ. ಆದರೆ ಇಂತಹ ಸಾಧಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಾಣಿಸಲಿಲ್ಲ. ಜಾನಕಿ ಅಮ್ಮನವರು ತೀರಿ ಹೋದಾಗ ಅವರ ಅಭಿಮಾನಿಗಳು ಅನೇಕ ಬೇಡಿಕೆಗಳನ್ನು ಇಟ್ಟರು. ಜಾನಕಿ ಅಮ್ಮನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು, ಅಥವಾ ಅವರು ವಾಸಿಸುತ್ತಿದ್ದಂತಹ ರೋಡ್ಗೆ ಜಾನಕಿ ಅಮ್ಮನವರ ಹೆಸರು ಇಡಬೇಕು ಅಂತ. ಆದರೆ ನಮ್ಮ ರಾಜ್ಯ ಸರ್ಕಾರ ಇದನ್ನು ತಿರಸ್ಕರಿಸಿದೆ. ಜಾನಕಿ ಅಮ್ಮನವರು ಹುಟ್ಟಿದ್ದು ಆಂಧ್ರಪ್ರದೇಶದಲ್ಲಿ, ಅದಕ್ಕಾಗಿ ಅವರಿಗೆ ಕರ್ನಾಟಕ ರತ್ನ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಇನ್ನು ರಸ್ತೆಗೆ ಅವರ ಹೆಸರನ್ನು ಇಡುವ ಬಗ್ಗೆ ಯೋಚನೆ ಮಾಡ್ತೀವಿ ಎಂದು ಕಟ್ಟುವಾಗಿ ಉತ್ತರಿಸಿದೆ. ಅದಕ್ಕೆ ಅನ್ಸುತ್ತೆ ಜಾನಕಿ ಅಮ್ಮನವರು ಇದರಿಂದ ಬೇಸತ್ತು ಹೋಗಿ ನನಗೆ ಯಾವುದೇ ಅವಾರ್ಡ್ಗಳು ಬೇಡ ಎಂದು ಹೇಳಿ ತಮ್ಮ 4 ಕೊನೆಯ ಆಸೆಗಳನ್ನ ಸಾಯೋ ಮುಂಚೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜಾನಕಿ ಅಮ್ಮನವರಿಗಿದ್ದ ಮೊದಲ ಆಸೆ ಏನಪ್ಪಾ ಅಂತಂದ್ರೆ, ಅವರಿಗೆ ಯಾವುದೇ ರೀತಿಯ ಮರಣೋತ್ತರ ಪ್ರಶಸ್ತಿಗಳನ್ನ ಕೊಡಬಾರದು. ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರವೂ ಇರಬಹುದು, ಯಾವುದೇ ಅವಾರ್ಡ್ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿದ್ರು. ಇನ್ನು 2ನೆಯ ಆಸೆ, ಯಾವುದೇ ರೀತಿಯ ಸ್ಮಾರಕಗಳನ್ನು ನಿರ್ಮಿಸಬಾರದು ಎಂದು ಹೇಳಿದರು. 3ನೇ ಆಸೆ, ತಮ್ಮ ಮೇಲೆ ಪ್ರೋಗ್ರಾಂಗಳನ್ನು ಮಾಡುವುದು, ತಮ್ಮನ್ನು ಹಾಡಿ ಹೊಗಳುವಂತಹ ಕಾರ್ಯಕ್ರಮಗಳನ್ನು ಮಾಡಬಾರದು ಎಂದು ತಿಳಿಸಿದ್ರು. ಇನ್ನು 4ನೇ ಮತ್ತು ಕೊನೆಯ ಆಸೆ, ತಮ್ಮ ಹೆಸರಿನಲ್ಲಿ ಯಾವುದೇ ರೀತಿಯ ಪ್ರತಿಮೆಗಳನ್ನು ನಿರ್ಮಿಸಬಾರದು ಎಂದು ಹೇಳಿದರು. ಸ್ನೇಹಿತರೆ, ತುಂಬಾ ದೊಡ್ಡ ರಾಜಕಾರಣಿಗಳು ಇರಬಹುದು, ನಟ ನಟಿಯರು ಇರಬಹುದು, ಯಾವುದೇ ಸಾಧನೆ ಮಾಡದೇ ಇದ್ರೂ ಕೂಡ ದೊಡ್ಡ ಪ್ರತಿಮೆಗಳನ್ನು ಅವರ ಅಭಿಮಾನಿಗಳು ಕಟ್ಟಿಸುತ್ತಾರೆ. ಆದರೆ ಸರಿಸುಮಾರು 48,000 ಹಾಡುಗಳನ್ನು ಹಾಡಿದ್ದರೂ ಕೂಡ ತಮಗೆ ಯಾವುದೇ ಸ್ಮಾರಕ, ಅವಾರ್ಡ್, ಪ್ರತಿಮೆಗಳು ಬೇಡ ಎನ್ನುತ್ತಿರುವ ಜಾನಕಿ ಅಮ್ಮನವರು ನಿಜವಾದ ದೇವತೆ ಎನ್ನಬೇಕು. ಅವರು ತಮ್ಮ ಹಾಡುಗಳ ಮೂಲಕವೇ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಜೀವಂತವಾಗಿರುತ್ತಾರೆ ಎಂಬುದು ನಮ್ಮ ಅಭಿಪ್ರಾಯ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಜಾನಕಿ ಅಮ್ಮನವರಿಗೆ ಅವಾರ್ಡ್ ಅಥವಾ ಸ್ಮಾರಕ ಕಟ್ಟಬೇಕಾ, ಅಥವಾ ಅವರ ಆಸೆಯಂತೆ ಯಾವುದನ್ನು ಮಾಡಬಾರ್ದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.